ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅದ್ಭುತವಾದ ಗುಡ್ ನ್ಯೂಸ್ ಜೊತೆಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ನಿಮಗೋಸ್ಕರ ಒಂದು ಒಳ್ಳೆ ಗುಡ್ ನ್ಯೂಸ್ ತಗೊಂಡ್ಬಂದಿದ್ದೇನೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ಗುಡ್ ನ್ಯೂಸ್ ಗೊತ್ತಾಗಬೇಕು, ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಯಾಕೆಂದ್ರೆ ಈ ಹಿಂದೆ ವಿಡಿಯೋ ಮಾಡಿದಾಗ ನಿಮಗೆ ಶನಿ ಸಂಚಾರದ ವಿಡಿಯೋ ಮಾಡಿದಾಗ ನಿಮಗೊಂದು ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿದ್ದೆ. ಅಷ್ಟಮ ಶನಿ ಶುರುವಾಗ್ತಾ ಇದೆ, ಎಚ್ಚರ ಅಂತ ಹೇಳಿ. ಈಗ ಒಂದು ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೇನೆ. ಗುರುಬಲ ಆರಂಭ ಆಗ್ತಾ ಇದೆ ಸಿಂಹರಾಶಿಯವರಿಗೆ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವರ್ಷಕ್ಕೆ ಒಂದು ಬಾರಿ ಸಂಚಾರ ಮಾಡ್ತಕ್ಕಂಥ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮೇ 14ನೇ ತಾರೀಕು ಸಂಚಾರ ಆಗ್ತಾ ಇದೆ. ಸೊ ಮೇ 14ನೇ ತಾರೀಕಿಂದ ಒಂದು ವರ್ಷದ ಸುದೀರ್ಘವಾದಂತಹ ಮಹಾಗುರುಬಲ ಸಿಂಹರಾಶಿಯವರಿಗೆ ಆರಂಭವಾಗಲಿದೆ. ಇದೊಂಥರ ನಿಮಗೆ ಗುರುಬಲ, ನೀವೆಂತ ಹೇಳ್ತೀವಿ, ನಿಮಗೆ ಒಂದು ರಿಲ್ಯಾಕ್ಸೇಷನ್ ಇದ್ದಂಗೆ, ಅಥವಾ ನಿಮ್ಮ ಎಲ್ಲ ಒಂದು ದೊಡ್ಡ ಎಷ್ಟೋ ಕಷ್ಟಗಳ ಮಧ್ಯೆ ನಿಮಗೊಂಥರ ಅದ್ಭುತವಾದ ಆಕ್ಸಿಜನ್ ಇದ್ದಂಗೆ ಇದು ನಿಮಗೆ, ಗೊತ್ತಲ್ವಾ? ಸೊ ದಯವಿಟ್ಟು ಇಂತಹ ಅದ್ಭುತ ಅವಕಾಶವನ್ನ, ಗುರುಬಲವನ್ನ ವ್ಯರ್ಥ ಮಾಡಿಕೊಳ್ಳದೆ ಅಷ್ಟಮ ಶನಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಹಾಗೂ ನಿಮ್ಮ ರಕ್ಷಣೆ ಪಡಿಲಿಕ್ಕೆ, ನಿಮ್ಮ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈ ಗುರುಬಲ ನಿಮಗೆ ಉಪಯೋಗಕ್ಕೆ ಬರಲೇಬೇಕು. ದಯವಿಟ್ಟು ಗಮನ ಹರಿಸಿ. ನಿಮ್ಮ ಸಮಯ ಅತ್ಯಂತ ಅಮೂಲ್ಯ, ನನಗೆ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣವೂ ಸಹ ಇಂಪಾರ್ಟೆಂಟೇ. ಸೊ ಅದರಿಂದ ನಿಮ್ಮ ಸಮಯ, ಈ ವಿಡಿಯೋನ ನೀವು ನೋಡ್ಲಿಕ್ಕೆ ನೀವು ಏನು ಸಮಯವನ್ನ ನೀವು ತೊಡಗಿಸ್ತಾ ಇದ್ದೀರಾ, ನಿಮ್ಮ ಟೈಮನ್ನ ಖಂಡಿತ ನಾನು ವ್ಯರ್ಥ ಮಾಡೋದಿಲ್ಲ, ಈಗಲೂ ಮಾಡಲ್ಲ, ಯಾವಾಗೂ ಮಾಡಲ್ಲ. ಸೊ ನಿಮಗೆ ಅತ್ಯಂತ ಪ್ರಮುಖವಾದಂತಹ ವಿಚಾರವನ್ನೇ ನಾನು ತಿಳಿಸ್ತಾ ಇರ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎಂಡ್ ಅಲ್ಲಿ ನಾನು ನಿಮಗೆ ಪರಿಹಾರವನ್ನು ಸಹ ತಿಳಿಸಿದ್ದೇನೆ. ಅದಕ್ಕಿಂತ ಮುಂಚೆ ಗುರುಬಲ ಸ್ಟಾರ್ಟ್ ಆಯಿತು ಅಂತಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ನಿಮ್ಮ ರಾಶಿಯಿಂದ 11ನೇ ರಾಶಿಗೆ ಗುರು ಬಂದಾಗ ನಿಮಗೆ ಗುರುಬಲ, ಗುರು ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿ ಇರ್ತಾರಂತೆ. ಸೊ 10ನೇ ಮನೆಯಲ್ಲಿ ಇದ್ದಾನೆ ಈಗ ಸದ್ಯ ವೃಷಭ ರಾಶಿಯಲ್ಲಿ. ಮೇ 14ನೇ ತಾರೀಕು ಮಿಥುನ ರಾಶಿಗೆ ಬರ್ತಾನೆ. ಮಿಥುನ ರಾಶಿ ಅನ್ನೋದು ಸಿಂಹ ರಾಶಿಯವರಿಗೆ 11ನೇ ಮನೆ ಆಗುತ್ತೆ. ಸೊ ಇನ್ನು 1 ವರ್ಷಗಳ ಕಾಲ ಸಿಂಹ ರಾಶಿಯವರಿಗೆ ಗುರುಬಲ ಬರುತ್ತೆ. ನಿಮ್ಮ ರಾಶಿಯಿಂದ 2ನೇ ರಾಶಿ, 5ನೇ ರಾಶಿ, 7ನೇ ರಾಶಿ, 9ನೇ ರಾಶಿ ಹಾಗೂ 11ನೇ ರಾಶಿ, ಈ 5 ರಾಶಿಗಳಲ್ಲಿ ಗುರು ಬಂದಾಗ ನಿಮಗೆ ಗುರುಬಲ. ಸೊ ಈಗ ಮಿಥುನ ರಾಶಿ ನಿಮಗೆ 11ನೇ ರಾಶಿ ಆಗಿರುವುದರಿಂದ ಸಿಂಹ ರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲ ಪೂರ್ಣವಾದ ಗುರುಬಲ. ಸಾಮಾನ್ಯವಾಗಿ ಗುರುಬಲದಿಂದ ಆಗುವ ಉಪಯೋಗಗಳು ನೆಕ್ಸ್ಟ್ ಪಾಯಿಂಟ್ ಹೇಳ್ತೇನೆ ನಿಮಗೆ. ಗುರುಬಲದಿಂದ ಆಗುವ ಉಪಯೋಗಗಳು ಅಂತಂದ್ರೆ, ನೀವು ಜ್ಯೋತಿಷ್ಯಗಳ ಹತ್ರ ಏನಕ್ಕೆ ಹೋಗ್ತೀರಾ? ಏನಾದ್ರು ಕಷ್ಟಗಳಿದ್ದಾಗ ಹೋಗ್ತೀರಾ, ಅಥವಾ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ ತೊಡಕುಗಳಾಗ್ತಾ ಇದ್ರೆ ಹೋಗ್ತೀರಾ ಅಲ್ವಾ? ಸೊ ನೀವು ಕಷ್ಟಗಳಿಂದ ಹೊರಬರೋದು ಯಾವಾಗ ಗುರುಗಳೇ ಅಂತ ಕೇಳಿದ್ರು, ಅಥವಾ ಏನೋ ಸಾಧನೆಗಳು ಮಾಡಬೇಕು, ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಮದುವೆ ಆಗೋಗಿದೆ, ಸಂತಾನ ಪ್ರಯತ್ನ ಮಾಡಬೇಕು, ವ್ಯಾಪಾರ ಅಭಿವೃದ್ಧಿ, ಜಾಬ್ ಚೇಂಜ್ ಮಾಡಬೇಕು, ಅದು ಇದು, ನೀವು ಏನೇ ಸಾಧನೆಗಳ ಬಗ್ಗೆ, ಪ್ರಮುಖವಾದ ವಿಚಾರಗಳ ಬಗ್ಗೆ ನೀವು ಜ್ಯೋತಿಷ್ಯ ಕೇಳಬೇಕಾದ್ರೂ ಸಹ ಜ್ಯೋತಿಷಿಗಳಾದಂಥವ್ರು ಮೊದಲು ನೋಡುವಂಥದ್ದು ನಿಮಗೆ ಸದ್ಯ ಗುರುಬಲ ಏನಾರ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಅಂತಂದ್ರೆ, ನಿಮಗೆ ಒಂದು ಅದೃಷ್ಟವನ್ನ ಜೀವನದಲ್ಲಿ ಕೊಟ್ಟು ನಿಮ್ಮ ಎಲ್ಲ ಪ್ರಮುಖವಾದ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಆ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುವಂತಹ ಗುರುಬಲ. ಸೊ ಆದ್ರಿಂದಾಗಿ ಗುರುಬಲ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅವಿವಾಹಿತರು ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಇನ್ನೂ ಮದುವೆ ಆಗಿಲ್ಲ, ಈಗ ಗುರುಬಲ ಬರುತ್ತೆ. ಮೇ 14ನೇ ತಾರೀಕು ನಂತರ ಪ್ರಯತ್ನ ಮಾಡಿ. ನೀವು ಮದುವೆ ಆಗಿಲ್ಲ ಅಂತಂದ್ರೆ ಪ್ರಯತ್ನ ಮಾಡಿ. ನಿಮಗೆ ಎಷ್ಟೇ ಏಜ್ ಆಗಿರಲಿ, ಅಂದ್ರೆ ಸ್ವಲ್ಪ ಜಾಸ್ತಿ ಏಜ್ ಆಗ್ತಾ ಇದೆ ಅಂತ ಬೇಕಾದ್ರೂ ಆಗಿರಲಿ, ನೀವು ಅವಿವಾಹಿತರಾಗಿದ್ರೆ ವಿವಾಹಕ್ಕೆ ಪ್ರಯತ್ನ ಮಾಡಬಹುದು, ಗುರುಬಲ ಇರುತ್ತೆ. ಇಲ್ಲ ಗುರುಗಳೇ ಮದುವೆ ಆಗೋಗಿದೆ ಗುರುಗಳೇ, ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ತಾ ಇಲ್ಲ, ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ಒಬ್ಬರು ಸಿಂಹರಾಶಿಯವರಾಗಿದ್ರು ಪರವಾಗಿಲ್ಲ, ಗುರುಬಲ ಬರುತ್ತೆ.
ನೀವು ಸಂತಾನಕ್ಕೆ ಪ್ರಯತ್ನ ಮಾಡಿ ಮೇ 14ನೇ ತಾರೀಕಿನ ನಂತರ. ಇಲ್ಲ ನಮಗೆ ಜಾಬ್ ಇಲ್ಲ ಗುರುಗಳೇ, ಜಾಬ್ ಸಿಗ್ತಾ ಇಲ್ಲ, ಜಾಬ್ ಸಿಗುತ್ತಾ ನನಗೆ? ಖಂಡಿತ ಗುರುಬಲ ಶುರುವಾಗ್ಲಿ ನಿಮಗೆ ಜಾಬ್ನಲ್ಲಿ ಅನುಕೂಲವಾಗುತ್ತೆ. ಬರೀ ಜಾಬ್ ಸಿಗೋದಷ್ಟೇ ಅಲ್ಲ, ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಅವ್ರು ಅನ್ಕೊಂಡ ಜಾಗದಲ್ಲಿ ಟ್ರಾನ್ಸ್ಫರ್ ಇತ್ಯಾದಿ ಎಲ್ಲ ಏನು ಪ್ರಯತ್ನ ಮಾಡಿದ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಗುರು ನಿಮಗೆ ಸಹಾಯ ಮಾಡ್ತಾನೆ. ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಯಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇದ್ದೀರಾ, ಗುರುಬಲ ನಿಮ್ಗೆ ಅದರಿಂದ ಹೊರತರಿಸಿ ನಿಮಗೊಂದು ಸಹಾಯ ಮಾಡಲಿದೆ. ಆರೋಗ್ಯ ಸರಿ ಇಲ್ಲ, ನಿಮಗೆ ಅಷ್ಟಮ ಶನಿ ಇತ್ಯಾದಿ ಯಾವುದೇ ಕಾರಣಗಳಿಂದ ಔಷಧೋಪಚಾರಗಳು ಕೆಲಸ ಮಾಡ್ತಾ ಇಲ್ಲ, ಗುರುಬಲ ನಿಮಗೆ ಖಂಡಿತ ಆರೋಗ್ಯವನ್ನ ಸರಿ ಮಾಡುತ್ತೆ. ಸರಿ, ಅದಕ್ಕೆ ಬ್ಯಾಕ್ ಟು ಟ್ರ್ಯಾಕ್ ನಿಮಗೆ ತಂದು ಬಿಡ್ತಾನೆ ಖಂಡಿತವಾಗಿ ಗುರುಗ್ರಹ. ಈ ಒಂದು ಅದ್ಭುತವಾದ ಗುರುಬಲಗಳು ನಿಮಗೆ ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಬಿಸ್ನೆಸ್ ಶುರು ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಬಂಗಾರ ಖರೀದಿ ಮಾಡಬೇಕು, ಸಾಲ ತೀರಿಸಬೇಕು, ನೀವು ಏನೇ ಇರಲಿ ಗುರುಬಲ ನಿಮ್ಮ ಜೊತೆಗೆ ಇದ್ದು ನಿಮಗೆ ಸಹಾಯ ಮಾಡಿಕೊಡ್ತಾನೆ. ಇದು ನಿಮಗೆ ನಾನು ಸಂಕ್ಷಿಪ್ತವಾಗಿ ಗುರುಬಲ ನಿಮಗೆ ಮಾಡಬಹುದಾದ ಸಹಾಯಗಳು ತಿಳಿಸಿದ್ದೇನೆ. ಸಾಮಾನ್ಯವಾಗಿ ಎಲ್ಲ ರಾಶಿಗಳಿಗೂ, ಸಿಂಹ ರಾಶಿಯವರಿಗೆ ಯಾವ್ಯಾವ ರೀತಿಯಲ್ಲಿ ಇನ್ನು ಇದೆಷ್ಟರ ಜೊತೆಗೆ ಪ್ಲಸ್ ಇನ್ನೂ ಏನೇನು ಎಕ್ಸ್ಟ್ರಾ ಸಿಂಹ ರಾಶಿಯವರಿಗೆ ಅನುಕೂಲ ಮಾಡಿಕೊಡಲಿದೆ ಈ ಒಂದು ಗುರುಬಲ ಅನ್ನುವಂಥದ್ದು ನೋಡೋದಾದ್ರೆ, ಗುರು ನಿಮಗೆ ಪಂಚಮಾಧಿಪತಿ. ಅಂದ್ರೆ ನೀವು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ ಬೇಕು ಅಂತಂದ್ರೆ ಈ ಒಂದು ಗುರುಬಲ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಮಾಡುತ್ತೆ. ನಿಮ್ಮ ಪ್ರಾಮುಖ್ಯತೆ ಜಾಸ್ತಿಯಾಗಿ ತನ್ಮೂಲಕ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ನೀವು ಹೋಗಿ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ಸೇ. ನೀವು ಆಗದ್ದೇ ಇಲ್ಲ ಅಂತ ಅನ್ಕೊಂಡ್ರು ಸಹ ಇಲ್ಲಿ ಅನಿರೀಕ್ಷಿತವಾಗಿ ಏನಾಗುತ್ತೆ, ಗುರುಬಲ ಇರೋದ್ರಿಂದಾಗಿ ನೀವು ತಕ್ಷಣ ಅಲ್ಲಿ ಕೆಲಸ ಆಗ್ಬಿಡುತ್ತೆ. ಸೊ ಅದರಿಂದ ಗುರುಬಲ ನಿಮ್ಗಿರೋದ್ರಿಂದಾಗಿ ನೀವು ಕೈ ಹಾಕದಂತಹ ಕೆಲಸಗಳು ಸಿಂಹರಾಶಿಯವರಿಗೆ, ಎಲ್ಲ ರೀತಿಯಲ್ಲಿ ಆದರೂ ಸಿಂಹರಾಶಿಯವರಿಗೆ ಪಂಚಮಾಧಿಪತಿಯಾಗಿ ಲಾಭದಲ್ಲಿದ್ದಾನೆ. ಆದ್ರಿಂದಾಗಿ ನಿಮಗೆ ಸಕ್ಸಸ್ ಚೆನ್ನಾಗಿ ಕೊಡ್ತಾನೆ. ಬಿಸ್ನೆಸ್ ಅಲ್ಲಿ ಪ್ರಾಫಿಟ್, ನೀವು ಯಾವುದೇ ವ್ಯವಹಾರಗಳನ್ನ ಅಂದ್ರೆ ಆರ್ಥಿಕ ಲಾಭ, ಚೆನ್ನಾಗಿ ದುಡ್ಡು ಬರಬೇಕು ಅಂತ, ಲಾಭ ಆಗಬೇಕು ಅಂತ ಹೇಳಿ ನೀವು ಯಾವ್ದಾವ್ದು ಬಿಸ್ನೆಸ್ ಮಾಡ್ತಿರಲ್ಲ, ನಿಮಗೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅನ್ನ ಅದ್ಭುತವಾಗಿ ಈ ಗುರುಬಲ ಕೊಡಲಿದೆ. ಅಷ್ಟೇ ಅಲ್ಲ, ನಿಮ್ಮ ಶತ್ರು ಬಾಧೆಗಳನ್ನ ಕಡಿಮೆ ಮಾಡಿಕೊಡಲಿದೆ, ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡಿಕೊಡಲಿದೆ. ಈ ಒಂದು ಏನು ಗುರುಬಲ ನಿಮ್ಮ ಆರ್ಥಿಕತೆ, ಹಾಳಾಗಿರುವ ನಿಮ್ಮ ಆರ್ಥಿಕತೆಯನ್ನ ಸರಿ ಮಾಡಿಕೊಡಲಿದೆ. ನಿಮ್ಮ ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರ್ತದೆ. ಸೊ ಅದರಿಂದ ನಿಮ್ಮ ಹಾಳಾಗಿರುವ ನಿಮ್ಮ ಆರ್ಥಿಕತೆ ಅದನ್ನ ಸರಿ ಮಾಡಿಕೊಡಲಿದೆ. ಕುಟುಂಬದಲ್ಲಿ ಫ್ಯಾಮಿಲಿ ಮ್ಯಾಟರ್ಸ್ಗಳಲ್ಲಿ ತುಂಬಾ ಟೆನ್ಷನ್ ಕ್ರಿಯೇಟ್ ಆಗೋಗಿದೆ, ಫ್ಯಾಮಿಲಿ ಎಲ್ಲ ಜಗಳ ಮನಸ್ತಾಪಗಳಾಗಿದೆ, ಅಷ್ಟಮ ಶನಿ ಉರಿಯುವ ಬೆನ್ನಿಕ್ಕಿಗೆ ತುಪ್ಪ ಸುರಿತಾ ಇದೆ. ಬಟ್ ನಿಮ್ಮ ಕುಟುಂಬ ಸ್ಥಾನದ ಮೇಲೆ ಗುರು ದೃಷ್ಟಿ ಬೀರುತ್ತೆ. ಆದ್ರಿಂದ ಮೇ 14ನೇ ತಾರೀಕಿನ ನಂತರ ನಿಮಗೆ ಆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ, ಇದನ್ನ ಸಾರ್ಟ್ ಔಟ್ ಮಾಡಬಹುದು, ಅಥವಾ ಆಟೋಮೆಟಿಕಲಿ ಅದೇ ಸಾರ್ಟ್ ಔಟ್ ಆಗ್ತಾ ಇದೆ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಇದೆಲ್ಲ ಆಗಬೇಕು ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಗುರುವಿನ ಆರಾಧನೆಯನ್ನ ಆರಂಭಿಸಬೇಕು, ಸ್ಟಾರ್ಟ್ ಮಾಡಬೇಕು. ಗುರುವಿನ ಆರಾಧನೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಗುರು ಆರಾಧನೆ ಮಾಡಬೇಕು ಅಂತಂದ್ರೆ, ಗುರುಗ್ರಹದ ಆರಾಧನೆಯನ್ನ ಮಾಡುವ ವಿಧಾನಗಳು ಹಲವಾರು ರೀತಿಯಲ್ಲಿದೆ. ನಿಮಗೆ ಪರಿಹಾರವನ್ನ ಅತ್ಯಂತ ಸುಲಭ ಪರಿಹಾರಗಳನ್ನು ಸಹ ಹೇಳ್ತೇನೆ, ವಿಶೇಷ ಪರಿಹಾರಗಳನ್ನು ಸಹ ಹೇಳ್ತೇನೆ. ನೋಡಿ, ವಾರಕ್ಕೆ ಒಂದು ದಿವಸ ಗುರುವಾರ ಒಂದು ಹೊತ್ತು ನಿಮಗೆ ಈ BP ಶುಗರು ಮತ್ತೊಂದು ಇನ್ನೊಂದು ಯಾವುದೇ ಆರೋಗ್ಯ ಬಾಧೆ ಇಲ್ಲ ಅಂತ ಆದ್ರೆ ವಾರಕ್ಕೆ ಒಂದು ಗುರುವಾರ, ವಾರದಲ್ಲಿ ಒಂದ್ಸಲ ಒಂದು ಗುರುವಾರ ಒಂದು ಹೊತ್ತು ಮಾತ್ರ ಉಪವಾಸ ಮಾಡತಕ್ಕಂಥದ್ದು ಬಹಳ ಉತ್ತಮ ಇವತ್ತಲ್ವಾ, ಗುರುವಿಗೆ ಅನುಕೂಲಕ್ಕೋಸ್ಕರವಾಗಿ. ಹಾಗೂ ಹಾಲು ಹಣ್ಣು ಇಂತಹದ್ದೇ ಸೇವನೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಆಮೇಲೆ ಇಡೀ ಗುರುವಾರ ಯಾವುದೇ ನಾನ್ ವೆಜ್, ಈರುಳ್ಳಿ ಬೆಳ್ಳುಳ್ಳಿ ತಮೋಗುಣ ಪ್ರಧಾನ ಆಹಾರ ತಿನ್ನಬಾರ್ದು, ಬಿಟ್ಟುಬಿಡ್ಬೇಕು. ಆಯ್ತಾ, ಒಂದು ಹೊತ್ತು ಉಪವಾಸ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಆಯ್ತಾ, ನೆಕ್ಸ್ಟ್, ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಅಷ್ಟೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು, ಗುರು ದತ್ತಾತ್ರೇಯರ ವಜ್ರಕವಚ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ಇದು ಅತ್ಯುತ್ತಮವಾದಂತಹ ಪರಿಹಾರ ಆಗುತ್ತೆ. ಇನ್ನು 7 ಗುರುವಾರಗಳು, ವಾರಕ್ಕೊಂದ್ಸಲ 7 ಗುರುವಾರ ಅಥವಾ ತಿಂಗಳಿಗೊಂದು ಗುರುವಾರ 7 ತಿಂಗಳುಗಳ ತನಕ ಆದ್ರೂ ಪರವಾಗಿಲ್ಲ, ಹೆಂಗ್ ಬೇಕಾದ್ರೂ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ. ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 1.25 kg ಕಡಲೆಕಾಳು ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನ ಮನೆ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿರುವ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ, ಪೂರ್ವಾಭಿಮುಖವಾಗಿ ಸೂರ್ಯ ಇದ್ರೆ, ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಗುರುಗ್ರಹನಾಗಿರ್ತಾನೆ. ಗುರುವಿನ ಮುಂದೆ ಇಟ್ಟು ಒಂದು ಅಷ್ಟೋತ್ರ ಪೂಜೆಗಳನ್ನ ಮಾಡಿಸಿ ಅದನ್ನ ಆ ಪೂಜೆ ಮಾಡಿದ ಅರ್ಚಕರಿಗೆ ಆ ಗಂಟನ್ನು ದಾನ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಅತ್ಯುತ್ತಮ. ಗೊತ್ತಾಯ್ತಲ್ವಾ? ನೆಕ್ಸ್ಟ್,
ಈಗ ಹೇಗಿದ್ದರೂ ಏಪ್ರಿಲ್ ಮೇ ಎಲ್ಲ ರಜೆ ಇದೆ. ದಯವಿಟ್ಟು ನಾನು ನಿಮಗೆ ಕೊಡುವ ಸಲಹೆ ಏನಪ್ಪ ಅಂತಂದರೆ, ಒಮ್ಮೆ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಅಂದರೆ ನೀವು ಗಾಣಗಾಪುರಕ್ಕೆ ಹೋಗಿ ಬರಬಹುದು, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರಬಹುದು, ಅಥವಾ ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ವರದಹಳ್ಳಿ, ಅಲ್ಲಿಗೆ ಹೋಗಿ ಬರಬಹುದು. ಅಥವಾ ನೀವು ಯಾವ ಜನಾಂಗಕ್ಕೆ ನೀವು ಸೇರ್ಕೊಂಡಿರ್ತೀರೋ ನಿಮ್ಮ ಜನಾಂಗದ ಗುರುಮಠಗಳಿರುತ್ತೆ. ನಮ್ಮ ಮಠ ಇದು ಅಂತ, ಸೊ ನಮ್ಮ ಗುರುಗಳು ಅಂತ ಇರ್ತಾರೆ. ಸೊ ನಿಮ್ಮ ಜನಾಂಗದ ನಿಮ್ಮ ಗುರುಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಗುರುಗಳಿಗೊಂದು ಪಾದ ಪೂಜೆಯನ್ನು ಮಾಡಿ, ಅವರಿಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೈಲಿ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡ್ಕೊಂಡು ಬರುವಂಥದ್ದು ಕೂಡ ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲೇ ಒಂದಾಗಿರುತ್ತೆ. ಯಾಕೆಂದರೆ ಗುರುವಿನ ಅನುಗ್ರಹ ಸಿಗಬೇಕು ನಿಮಗೆ ಅಂತ, ಆಯ್ತಲ್ವಾ. ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಪವರ್ಫುಲ್ ಆಗಿರತಕ್ಕಂತಹ ಸನ್ನಿಧಾನ ಒಂದಿದೆ ನಿಮಗೆ. ತಮಿಳುನಾಡಲ್ಲಿ ನವಗ್ರಹಗಳ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಸನ್ನಿಧಾನ ಇದೆ. ಅದರಲ್ಲಿ ಈಶ್ವರ ಪ್ರಧಾನವಾದ ದೇವರು ಹಾಗೂ ಮಿಕ್ಕಂತೆ ಅಲ್ಲಿ ಈಶ್ವರನ ಸ್ವರೂಪದಲ್ಲಿ ಒಂದು ಗ್ರಹ ಇರ್ತದೆ, ಆಯ್ತಲ್ವಾ. ಅಂತಹ ಸನ್ನಿಧಾನಗಳಲ್ಲಿ ಆಪತ್ಸಹಾಯೇಶ್ವರ ಸ್ವಾಮಿ, ಅದರಲ್ಲಿ ಗುರುಸ್ಥಳಂ ಅಂತ ಕರೀತಾರೆ. ಒಮ್ಮೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ತುಂಬ ಅನುಕೂಲ ನಿಮಗೆ, ಗುರುವಿನ ಅನುಗ್ರಹ. ನಾನು ವಿಶೇಷವಾಗಿ ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಉದ್ದೇಶ ನೋಡಿ, ಗುರು ಸಂಚಾರ ಆಗುವಂಥದ್ದು ಮೇ 14ನೇ ತಾರೀಕು ಅಂದರೆ ನಿಮಗೊಂದು 15 ದಿನಗಳ ಹಿಂದೆ ನಿಮಗೋಸ್ಕರ ವಿಶೇಷವಾಗಿ ಪರ್ವ ದಿನದಂದು ಹೋಮ ಮಾಡಿ ಆ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡೋಕ್ಕೊಂದು ವಾರ ಆದರೂ ಕೂಡ ನಿಮಗೆ ಒಟ್ಟು 14ನೇ ತಾರೀಕಿನ ಒಳಗೆ ನಿಮಗೆ ಹೆಸರಲ್ಲಿ ಹೋಮನೂ ಆಯಿತು, ನಿಮ್ಮ ಕೈಯಲ್ಲಿ ಪ್ರಸಾದವೂ ಬಂದು ಸಿಕ್ತು ಅನ್ನುವ ರೀತಿಯಲ್ಲಾಗಲಿ ಅನ್ನುವ ಉದ್ದೇಶದಿಂದ ನಾವು ಏಪ್ರಿಲ್ 27ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವ ದಿನದಂದೇ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಒಂದು ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ, ಅದಾಯ್ತಲ್ವಾ. ಸೊ ಯಾವುದೇ ರೀತಿ ಅನುಮಾನವೇ ಬೇಡ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹಾಗೂ ಈ ಕನಕ ಪುಷ್ಯರಾಗ ರತ್ನವನ್ನು ಇನ್ನೂ ಎನರ್ಜೈಸ್ ಮಾಡಲಿಕ್ಕೆ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಮಣಿಗಳನ್ನು ಸಹ ಶಕ್ತಿ ತುಂಬುವಂತಹ ಅದ್ಭುತವಾದಂತಹ ಒಂದು ಹೋಮ ಅದು, ಆಯ್ತಲ್ವಾ. ಸೊ ಸಹಸ್ರ ಗುರು ಶಾಂತಿ ಹೋಮ, ಮಣಿಕರ್ಣಿಕಾ ಮಂತ್ರ ಹೋಮವನ್ನು ಅವತ್ತಿನ ದಿವಸವೇ ಮಾಡ್ತಾ ಇದ್ದೇವೆ. ಜೊತೆಗೆ ರುದ್ರನ ಆರಾಧನೆ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ನವಗ್ರಹಗಳಲ್ಲಿ ನೋಡಿ, ಗುರುಸ್ಥಳಮಲ್ಲೂ ಪ್ರಧಾನ ಇರೋದು ಆಪತ್ಸಹಾಯೇಶ್ವರ ಸ್ವಾಮಿ. ಸೊ ಆ ರುದ್ರನಿಗೂ ಒಂದು ಹೋಮ, ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ, ಗೊತ್ತಾಯ್ತಲ್ವಾ. ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಯಾಕಂದರೆ ಗುರುಬಲ ಅಂದ ತಕ್ಷಣ ನೀವು ವಿವಾಹದ ವಿಚಾರಗಳು ನಾನು ಹೇಳಿದ್ದೇನೆ, ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಗುರುಬಲ ಬೇಕು ಅಂತ. ಸೊ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಸಹಸ್ರ ಗುರು ಶಾಂತಿ ಜೊತೆಗೆ ಶನಿ ಶಾಂತಿ ಹೋಮ, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ಎನರ್ಜೈಸ್ ಆಗಿರುತ್ತೆ. ಈ ಒಂದು ರತ್ನವನ್ನು ನಾನು ಸ್ವತಃ ತಮಿಳುನಾಡಿನಲ್ಲಿರುವಂತಹ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ನಾನೇ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿಗೆ ದರ್ಶನವನ್ನು ಮಾಡಿ ಈ ಎಲ್ಲೋ ಸಫೈರ್ ರತ್ನಗಳನ್ನು, ಕನಕಪುಷ್ಯರಾಗ ರತ್ನಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಅಲ್ಲಿಯ ಗುರು ಸನ್ನಿಧಾನದಲ್ಲೇ ಕೊಟ್ಟು ಆ ಮೂಲ ಸ್ವಾಮಿಯ ವಿಗ್ರಹದ ಹತ್ರ ಅದನ್ನು ಇಟ್ಟಿಸಿ ಎನರ್ಜೈಸ್ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಸ್ವರೂಪವಾಗಿ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಪುನಃ ಮರಳಿ ಬಂದಿದ್ದೇನೆ. ಅದನ್ನೇ ನಾವು ಮತ್ತೆ ಪುನಃ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಆಪತ್ಸಹಾಯೇಶ್ವರ ಸ್ವಾಮಿ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಹಾಲಾಹಲ ವಿಷ, ಆ ವಿಷವನ್ನು ಕುಡಿದು ತನ್ನ ಗಂಟ್ಲಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ. ನೀವು ಆ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸನ್ನಿಧಾನಕ್ಕೆ ಹೋದರೆ ನೀವು ಎಷ್ಟು ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಆ ದೇವಸ್ಥಾನ ಇದ್ದರೂ ಸಹ ಆ ದೇವಸ್ಥಾನದ ಎಲ್ಲ 3 ಭಾಗಗಳಲ್ಲೂ ಸಹ ನಿಮಗೆ ನೀರಿದೆ. ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟು ಜಾಗ ಮಾತ್ರ ನಿಮಗೆ ಭೂಮಿ ಇದೆ. ಸೊ ಸುತ್ತ
ಸುತ್ತಲೂ ಜಲದ ಮಧ್ಯದಲ್ಲಿ ಆ ಆಪತ್ಸಹಾಯೇಶ್ವರ ಸ್ವಾಮಿ ಆ ಉರಿ ಎಂತ ಹೇಳ್ತೀವಿ, ಆ ವಿಷದ ಉರಿ ಇರ್ತಂತಲ್ಲ, ಅದರಿಂದಾಗಿ ಸ್ವಾಮಿ ತನ್ನ ಯಾವ ರೀತಿಯ ಸ್ವರೂಪದಲ್ಲಿದ್ದೋ ಆ ಸ್ವರೂಪವನ್ನು ಬಿಟ್ಟು ಹೊರಬಂದು ದಕ್ಷಿಣಾಮೂರ್ತಿ ಗುರುಸ್ವರೂಪದಲ್ಲಿ ಸನ್ನಿಧಾನ ಇರುವಂತಹ ಜಾಗವೂ ಸಹ ಅದಾಗಿದೆ. ಸೊ ಆದ್ರಿಂದ ನಿಮಗೆ ಈಶ್ವರ ಗುರುವಿನ ಸ್ವರೂಪದಲ್ಲೂ ದಕ್ಷಿಣಾಮೂರ್ತಿ ಸ್ವರೂಪದಲ್ಲೂ ಜ್ಞಾನ ಸ್ವರೂಪದಲ್ಲೂ ಅಲ್ಲಿದ್ದಾನೆ, ಜೊತೆಗೆ ಲಿಂಗ ಸ್ವರೂಪದಲ್ಲೂ ಇರ್ತಾನೆ, ಹಾಗೂ ಅಮ್ಮನವರ ಸಾನ್ನಿಧ್ಯವೂ ಸಹ ಅಲ್ಲಿದೆ. ಅದ್ಭುತವಾದಂತಹ ಒಂದು ಸನ್ನಿಧಾನ ಅದು. ಈ ಗುರು ಸಂಚಾರ 1 ವರ್ಷಕ್ಕೊಮ್ಮೆ ಏನಾಗ್ತದೆ, ಆ ಸಂದರ್ಭದಲ್ಲಿ ಕೆಲ ಲಕ್ಷಗಳು ಅಂದ್ರೆ ಸುಮಾರು 8 ಲಕ್ಷ 10 ಲಕ್ಷ ಜನ ಬರ್ತಾರಂತಲ್ಲಿ. ರಥೋತ್ಸವ ಆ ಒಂದು ಸಮಯದಲ್ಲೇ ಬಹಳ ವಿಶೇಷವಾದ ದೇವತಾರಾಧನೆಗಳಾಗತ್ತಲ್ಲಿ. ವರ್ಷಕ್ಕೊಮ್ಮೆ ಗುರು ಸಂಚಾರ ಆಗೋ ಸಮಯದಲ್ಲಿ ಗುರುಸ್ಥಳಂನಲ್ಲಿ ಲಕ್ಷಾಂತರ ಜನ ಬರ್ತಾರೆ, 10 ಲಕ್ಷ ಜನ ಬರ್ತಾರೆ ಅಂತ ಅಲ್ಲಿಯ ಪ್ರಧಾನ ಅರ್ಚಕರು ನನ್ನ ಹತ್ರ ಹೇಳಿದ್ರು, ನಾನೀಗ ಹೋಗಿ ಮಾತಾಡಿಸಿದಾಗ ಹೇಳಿದ್ರಾಗಿ. ಸೊ ಅದರಿಂದ ಅಂತಹ ಒಂದು ಸನ್ನಿಧಾನದಲ್ಲಿ ಗುರು ಸ್ಥಳಂ ಅಂತ ಕರೆಸಿಕೊಳ್ಳುವ ಆ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಯೆಲ್ಲೋ ಸಫೈರ್ ರತ್ನಗಳನ್ನು ಅಲ್ಲಿಡಿಸಿ ಎನರ್ಜೈಸ್ ಮಾಡಿಸಿ ಅಲ್ಲಿಂದ ನಾನು ತೆಗೆದುಕೊಂಡು ಬಂದಿದ್ದೇನೆ. ಹಾಗೂ ಅದನ್ನೇ ನಮ್ಮ ಯಾಗಶಾಲೆಯಲ್ಲಿ ನಾವು 27ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವಕಾಲದಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಮಣಿಕರ್ಣಿಕಾ ಹೋಮದಲ್ಲಿಟ್ಟು ಆ 2 ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ, ಅದರ ಜೊತೆಯಲ್ಲಿ ಈ ಒಂದು ಅಭಿಮಂತ್ರಿತ ಕನಕ ಪುಷ್ಯರಾಗ ರತ್ನವನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡಿರ್ತ ಪ್ರತಿಯೊಬ್ಬರು ಸಹ ಇಟ್ಕೊಳ್ಬೇಕು. ನಾನು ಈ ಹಿಂದೆ ನೀವು ಕಳೆದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಉಂಗುರ ಥರ ಮಾಡಿಸ್ಕೊಟ್ಟಿದ್ದೆ. ಈ ಬಾರಿ ಒರಿಜಿನಲ್ ಆ ರತ್ನವನ್ನು ಹಾಗೆ ನಿಮಗೆ ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೇನೆ. ನೀವು ಡಾಲರ್ ಮಾಡಿಸ್ಕೊಳ್ಬಹುದು, ಅಥವಾ ನೀವೇ ಉಂಗುರ ಮಾಡಿಸ್ಕೊಳ್ಬಹುದು, ಅಥವಾ ನೀವು ಹಾಗೆ ದೇವ್ರ ಮನೆಯಲ್ಲೋ ಪಾಕೆಟಲ್ಲೋ ಇದನ್ನ ಹಾಗೆ ಇಟ್ಕೊಳ್ಬಹುದು. ಇದು ನಿಮಗೆ ಅದ್ಭುತವಾದಂತಹ ಗುರುವಿನ ಅನುಗ್ರಹವನ್ನು ಕೊಡುವ ಒರಿಜಿನಲ್ ಯೆಲ್ಲೋ ಸಫೈರ್ ಕನಕಪುಷ್ಯರಾಗ, ಒರಿಜಿನಲ್ ಕನಕಪುಷ್ಯರಾಗ. ನೀವು ಯಾರು ಬೇಕಾದರೂ ನಿಮಗೆ ಸಿಕ್ಕಿದ ನಂತರ ನೀವು ಲ್ಯಾಬ್ ಸರ್ಟಿಫಿಕೇಶನ್ ನೀವೇ ಮಾಡಿಸ್ಕೊಳ್ಬಹುದು. ಇದು ನಿಮಗೆ ಒರಿಜಿನಲ್ ಲ್ಯಾಬ್ ಸರ್ಟಿಫೈ ಮಾಡುವಂತಹ ISI ಮಾರ್ಕ್ ಇರ್ತಕ್ಕಂಥವ್ರ ಹತ್ರ ನೀವು ಹೋಗಿ ಕೊಟ್ಟರೆ ಅವರು ಸರ್ಟಿಫಿಕೇಶನ್ ಮಾಡಿ ಕೊಡ್ತಾರೆ ಇವತ್ತೆಲ್ಲ ಸಾಮಾನ್ಯವಾಗಿ, ಯಾಕೆಂದರೆ ಕೆಲವರಿಗೆ ಇದಿರುತ್ತೆ. ಅದರಿಂದ ಇದನ್ನ ಕೊಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಬಹಳ ಕಷ್ಟಪಟ್ಟು ಕೊಡ್ತಾ ಇದ್ದೇನೆ. ಇಷ್ಟು ಹೋಮಗಳನ್ನು ಮಾಡಿ ಒರಿಜಿನಲ್ ಬ್ಲೂ ಸಫೈರ್ ಅನ್ನ ನಾವು ಸಂಕಲ್ಪ ಸೇವೆಗೆ ತೆಗೆದುಕೊಳ್ಳುವ ಹಣದಲ್ಲಿ ಕೊಡೋದು ಬಹಳ ಕಷ್ಟ. ಆದರೂ ಸಹ ನಿಮಗೆ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ನಾನೊಂದು ಬಹಳ ಶ್ರಮ ವಹಿಸಿ ಇದನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಹೇಳ್ತೇನೆ, ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇದು ಲಿಮಿಟೆಡ್ ಸ್ಟಾಕ್, ಒಂದು ಲಿಮಿಟೆಡ್ ಸ್ಟಾಕ್ ನಾವು ತಂದಿಟ್ಕೊಂಡಿದ್ದೇವೆ. ಇದಿಷ್ಟನ್ನು ನಾನು ನಿಮಗೆ ತಲುಪಿಸಬಹುದು. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ಪುನಃ ನಾವು ಕಡಿಮೆ ತಗೊಳಕ್ಕಾಗಲ್ಲ, ಹಾಗೂ ನಮ್ಮ ಹತ್ರ ಇರೋದು ಇಲ್ಲ. ಸೊ ಅದರಿಂದ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಎಲ್ಲ ಪ್ರಸಾದಗಳು ಸ್ಪೀಡ್ ಪೋಸ್ಟಲ್ಲಿ ನಾವು ನಿಮಗೆ ಕಳಿಸ್ಕೊಟ್ಬಿಡ್ತೇವೆ. 27ನೇ ತಾರೀಕು ಭಾನುವಾರ ಹೋಮ ಆಗುತ್ತೆ ಅಂದರೆ 28ನೇ ತಾರೀಕಿನ ನಂತರ ನಾವು ನಿಮಗೆ ಒಂದೊಂದೇ ಪ್ರಸಾದವನ್ನು ಎಲ್ಲರಿಗೂ ಸಹ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಈ ವಿಚಾರ ತಿಳಿಸೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಕಡ್ಡಾಯವಾಗಿ ಶೇರ್ ಮಾಡಿ. ಈ ವಿಡಿಯೋನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.